ಟಾಟಾ ಎಕ್ಸಾ ಇದು 17 ಮಾಡಲು. ಪ್ರೈಸ್ ಬಂದು ಇದು 1275 ಹೇಳ್ತಾರೆ. 93,000 ಓಡಿದೆ ಕಿಲೋಮೀಟರ್ಸ್. ಟೈರ್ ನೋಡಿ, ಸಿಂಗಲ್ ಓನರ್ ಅಲ್ಲ ಸರ್ ಇದು? ಸಿಂಗಲ್ ಓನರು, ಸಿಂಗಲ್ ಕಾಂಪು, ಆಟೋಮೆಟಿಕ್ ವರ್ಷನ್. ಲೆದರ್ ಸೀಟ್ ಕವರ್, 6 ಇಯರ್ ಬ್ಯಾಗ್ ಬರುತ್ತೆ. 7 ಸೀಟ್ರ್ ಇದು. ಎಷ್ಟು ಸೀಟರ್ ಸರ್ ಇದು? 7 ಸೀಟರ್ ಇದೆ. 7 ಸೀಟರ್ ಅಲ್ಲ, ಲೆದರ್ ಸೀಟ್ಸ್ ಇದೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಮಹೇಂದ್ರ ಸ್ಕಾರ್ಪಿಯೋ. ಸರ್ ಡೀಟೇಲ್ಸ್ ಹೇಳಿ. ಇದು ಬಂದು 2013 ಮಾಡಲು, 3rd ಓನರ್ ವೆಹಿಕಲ್ ಇದು. 6 ಲ್ಯಾಕ್ ಪ್ರೈಸ್ ಬಂದು 6,10,000 ಕೊಟ್ಟು ಮಾಡಿದ್ದಾರೆ. 89,000 ಓಡಿದೆ ಕಿಲೋಮೀಟರ್ಸು. ಟೈರ್ಸ್ ಎಲ್ಲ ಚೆನ್ನಾಗಿದೆ. ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ ಇದಕ್ಕೆ. ಎಮ್ಆಫ್ ಇಂಜಿನ್. ಇಂಟೀರಿಯರ್ ನೋಡಿ, ತುಂಬ ಚೆನ್ನಾಗಿದೆ ಇಂಟೀರಿಯರ್ ಎಲ್ಲ. 7 ಸೀಟರ್ ಬರುತ್ತೆ ಇದನ್ನು. ಸೊ ನೆಕ್ಸ್ಟ್ ವಿ ಹ್ಯಾವ್ ಅನದರ್ ಸ್ಕಾರ್ಪಿಯೋ. ಸರ್ ಡೀಟೇಲ್ಸ್. ಇದು ಬಂದು 2014 ಮಾಡಲ್ ಸ್ಕಾರ್ಪಿಯೋ. S10 ಬರುತ್ತೆ ಮಾಡಲ್ ಇದು. ಸಿಂಗಲ್ ಕಾಂಪು. ಇದು ಕೋಟಿಂಗ್ ಪ್ರೈಸ್ ಬಂದು 10 lakhs ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ಇಂಟೀರಿಯರ್ ಎಲ್ಲ ನೋಡಿ, ಔಟ್ಲುಕ್ ಎಲ್ಲ ನೋಡಿ, ತುಂಬ ಚೆನ್ನಾಗಿದೆ, ಕ್ಲಾಸ್ ಆಗಿದೆ ಗಾಡಿ. ಲೆದರ್ ಸೀಟ್ ಕವರ್ ಬರುತ್ತೆ. ಟೈರ್ಸ್ ಎಲ್ಲ ಚೆನ್ನಾಗಿದೆ, ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಎಷ್ಟು ಹೇಳ್ತಾ ಇದ್ದೀರಾ ಸರ್ ಕೋಟಿಂಗ್ ಪ್ರೈಸ್ ಬಂದಿದ್ದು 10 lakhs ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತಾ? ಆಗುತ್ತೆ, ನೆಗೋಷಿಯಬಲ್ ಆಗುತ್ತೆ. S10 ಇದು ಮಾಡಲು, ಟಾಪ್ ಎಂಡು. ಫುಲ್ ಟಾಪ್ ಎಂಡ್ ಅಲ್ಲ? ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಾರ್ಚುನರ್ ಇದೆ, ಟೊಯೋಟಾ. ಸೊ ಇದು ಡೀಟೇಲ್ಸ್ ಹೇಳಿ ಸರ್. ಇದು 2010 ಮಾಡಲ್ ಸರ್. ಇದು 2nd ಓನರ್ ವೆಹಿಕಲ್ಲು. ಕಿಲೋಮೀಟರ್ಸ್ ಬಂದು 125 ಓಡಿದೆ. ಸಿಲ್ವರ್ ಕಲರು. ಪ್ರೈಸ್ ಬಂದು 995 ಕೋಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಗಾಡಿ ಎಲ್ಲ. 10 ಮಾಡಲ್, 2 ಇಯರ್ ಬ್ಯಾಗ್ಸ್ ಬರುತ್ತೆ. ಲೆದರ್ ಸೀಟ್ ಕವರ್ ಬರುತ್ತೆ. 7 ಸೀಟ್ರ್ ಗಾಡಿ ಇದು. ಎಕ್ಸಲೆಂಟ್ ಆಗಿದೆ ಗಾಡಿ. ಎಷ್ಟು ಕಿಲೋಮೀಟರ್ಸ್ ರನ್ ಆಗಿದೆ ಸರ್? 1,25,000 ಓಡಿದೆ ಸರ್. ಏರ್ ಬ್ಯಾಗ್ಸ್ ಎಲ್ಲ ಎಷ್ಟು ಬರುತ್ತೆ? 2 ಇಯರ್ ಬ್ಯಾಗ್ಸ್ ಬರುತ್ತೆ. 2 ಇಯರ್ ಬ್ಯಾಗ್ಸ್. ಇದು 4 ವೀಲ್ ಡ್ರೈವಾ? ಫುಲ್ ಟೈಮ್ 4 ವೀಲ್ ಡ್ರೈವ್ ಅಂತ ಇದೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ ಟಿಯಾಗೋ ಇದೆ. ಸರ್ ಇದು ಡೀಟೇಲ್ಸ್ ಹೇಳಿ. ಇದು ಟಾಟಾ ಟಿಯಾಗೋ ಬಂದು 2018 ಮಾಡಲ್ಲು. 60,000 ರನ್ ಆಗಿದೆ. ಡೀಸೆಲ್ ಇಂಜಿನ್. ಪ್ರೈಸ್ ಬಂದು 5,10,000 ಹಾಕಿದ್ದಾರೆ. XZ ಪ್ಲಸ್ ಇದು ತುಂಬ ಚೆನ್ನಾಗಿದೆ, ಡೀಸೆಲ್ ವರ್ಷನ್ನು. 2nd ಓನರ್ ವೆಹಿಕಲ್ಲು. ಇಂಟೀರಿಯರ್ ನೋಡಿ, ತುಂಬ ಚೆನ್ನಾಗಿದೆ. ಒಂದೇ ಗಾಡಿ ಇರೋದು ಟಾಟಾ ಟಿಯಾಗೋ ನಮ್ಮ ಹತ್ರ. ಪ್ರೈಸ್ ಬಂದು ಇರೋದು 510 ಹೇಳ್ತಾರೆ. ಹೆಚ್ಚು ಕಮ್ಮಿ ಆಗುತ್ತೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ನಿಸಾನ್ ಮೈಕ್ರಾ. ಸರ್ ಇದು ಡೀಟೇಲ್ಸ್. ಇದು ಬಂದು ಡೀಟೇಲ್ಸ್ ಬಂದು 2014 ಮಾಡಲು. 39,000 ಓಡಿದೆ. ತುಂಬ ಚೆನ್ನಾಗಿದೆ. BS ಮಾಡಲ್ ಬರುತ್ತೆ. ಆಟೋಮೆಟಿಕ್ ವರ್ಷನು, ಪೆಟ್ರೋಲು. ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ. ಪೆಟ್ರೋಲ್ ಆಟೋಮೆಟಿಕ್ ನಿಸಾನ್ ಮೈಕ್ರಾ. ಎಷ್ಟು ಕಿಲೋಮೀಟರ್ಸ್ ರನ್ ಆಗಿದೆ ಇದು? ಪ್ರೈಸ್ ಇದು ಓಡಿರೋದು 39,000 ಓಡಿದೆ. ಪ್ರೈಸ್ ಬಂದು 4,65,000 ಕೊಟ್ಟು ಮಾಡಿದೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ರಿಟ್ಸ್ ಇದೆ. ಸರ್ ಇದು ಡೀಟೇಲ್ಸ್ ಬಂದು ಇದು 2015 ಮಾಡಲ್ಲು. ಮೆರೂನ್ ಕಲರ್ ರಿಟ್ಸು.
ಸಿಂಗಲ್ ಕಾಂಪು ಪ್ರೈಸ್ ಬಂದು 485 ಕೊಟ್ಟು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಗಾಡಿ. ಟೈರ್ಸ್ ಎಲ್ಲ ಚೆನ್ನಾಗಿದೆ. ಎಷ್ಟು ಸ್ವಲ್ಪ ಚೇಂಜ್ ಮಾಡಬೇಕು. ಎಷ್ಟು 40% ಏನಿದೆ? 40% ಇದೆ ಟೈರು. VDI ಬರುತ್ತೆ ಇದು, ಮೆರೂನ್ ಕಲರು. ಎಷ್ಟು ಕಿಲೋಮೀಟರ್ಸ್ ಚೆನ್ನಾಗಿದೆ ಸರ್? ರನ್ ಬಂದು ಇದು 85,000 ನೋಡಿದೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು Hyundai i20 ಇದೆ. ಇದರ ಡೀಟೇಲ್ಸ್ ಹೇಳಿ ಸರ್. ಇದಕ್ಕೆ i20 ಡೀಟೇಲ್ಸ್ ಬಂದು 2018 ಮಾಡಲ್ 43,000 ನೋಡಿದೆ. ಫಾಸ್ಟ್ ಆಗಿದೆ. ಪ್ರೈಸ್ ಬಂದು ಇದ್ರದ್ದು 785 ಕೊಟ್ಟು ಮಾಡಿದ್ದಾರೆ. ವೈಟ್ ಕಲರ್ ಟಾಪ್ ಆ್ಯಂಡ್ ಮಾಡಲಿದ್ದು 6 ಇಯರ್ ಬ್ಯಾಗ್ ವೆಹಿಕಲ್ ಇದು. ತುಂಬ ಚೆನ್ನಾಗಿದೆ. ಡ್ಯಾಶ್ ಬೋರ್ಡು ಇಂಟೀರಿಯರ್ ಎಲ್ಲ ನೋಡಿ, ಚೆಕ್ ಮಾಡಿ. ಎಷ್ಟು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು? ಪ್ರೈಸ್ ಬಂದು ಇದು ರೇಟಿಂಗ್ ಮಾಡಿದ್ದಾರೆ 785. ತುಂಬ ಚೆನ್ನಾಗಿದೆ. 785 ನೆಗೋಷಿಯಬಲ್. ಓಕೆ, ನೆಗೋಷಿಯಬಲ್ ಆಗುತ್ತೆ. ಫುಲ್ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಸಿಯಾಸ್ ಇದೆ ಸರ್. ಇದು ಡೀಟೇಲ್ಸ್ ಹೇಳಿ. ಡೀಟೇಲ್ಸ್ ಬಂದು ಇದು 2018 ಮಾಡಲ್ಲು. ತುಂಬ ಚೆನ್ನಾಗಿದೆ ಗಾಡಿ. ಸಿಯಾಜು ಸಿಂಗಲ್ ಕಾಂಪು. ಕಿಲೋಮೀಟರ್ಸ್ ಬಂದು ಇದ್ರದ್ದು 43,000 ನೋಡಿದೆ ಸರ್ ಇದು. ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಅವ್ರು ಹಾಕಿರೋದಾ? ಹೌದು, ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆಲ್ಲ ಚೆನ್ನಾಗಿದೆ. ಅಂದರೆ 825 ಕೊಟ್ಟು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಔಟ್ಲುಕ್ ಎಲ್ಲ ನೋಡಿ, ಮ್ಯಾಗ್ವಿಲ್ ಎಲ್ಲ ಇದೆ. ಬಸ್ ಟೈರ್ ಎಲ್ಲ ಚೆನ್ನಾಗಿದೆ. ಪ್ರೈಸ್ 885. ಹೌದು, 825. 825. ಓಕೆ. ಸಿಂಗಲ್ ಓನರ್ ಸರ್ ಇದು? ಹಾಂ, ಸಿಂಗಲ್ ಕಾಂಪು. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು Hyundai i10 ಇದೆ ಸರ್. ಡೀಟೇಲ್ಸ್. ಇದು ಡೀಟೇಲ್ಸ್ ಬಂದು 2016 ಮಾಡಲ್ i10 ಗ್ರ್ಯಾಂಡ್ ಸ್ಪೋರ್ಟ್ಸ್ 1.2 23,000 ನೋಡಿದೆ. ಗಾಡಿ ಮಾತ್ರ ಸೂಪರ್ ಕ್ಲಾಸ್ ಆಗಿದೆ ನೋಡಿ. ಇಂಟೀರಿಯರ್ ನೋಡಿ, ಟೈರ್ಸ್ ನೋಡಿ. ಔಟ್ಲುಕ್, ಇನ್ಲುಕ್ ಎಲ್ಲ ಚೆನ್ನಾಗಿದೆ. ಇದು ಪೆಟ್ರೋಲ್ ಇಂಜಿನ್ ಡೀಸೆಲ್? ಪೆಟ್ರೋಲ್ ಸರ್. ಫುಲ್ ಸ್ಟೇರಿಂಗ್ ಕಂಟ್ರೋಲ್ಸ್ ಎಲ್ಲ ಇದೆ. ಇದು ಇದೆಲ್ಲ ಸ್ಪೋರ್ಟ್ಸ್ ಮಾಡಲ್ ಇದು ಎಲ್ಲ ಇದೆ. ಲೆದರ್ ಸೀಟ್ಸ್ ಇದೆ. ಇದು ಪ್ರೈಸ್ ಬಂದು 4,95,000 ಕೊಟ್ಟು ಮಾಡಿದ್ದಾರೆ. 495 ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಆಗುತ್ತೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ ಸರ್. ಇದ್ರದ್ದು ಡೀಟೇಲ್ಸ್. ಸ್ವಿಫ್ಟ್ದು ಡೀಟೇಲ್ಸ್ ಬಂದು 2018 ಮಾಡಲ್ ಸಿಂಗಲ್ ಓನರು. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು. ZTI ಬರುತ್ತೆ ಇದು. ಡೀಸೆಲ್ ವರ್ಷನ್, ಪುಷ್ ಬಟನ್ ಸ್ಟಾರ್ಟು, ಆಟೋಮೆಟಿಕ್ ಬರುತ್ತೆ. ಡೀಸೆಲ್ ವೈಟ್ ಕಲರು. ಇಂಟೀರಿಯರ್ ನೋಡಿ, ತುಂಬ ಚೆನ್ನಾಗಿದೆ. ಆಟೋಮೆಟಿಕ್ ಬರುತ್ತೆ ಇದು. ಯಾವ ಮಾಡಲ್ ಸರ್ ಇದು? ಮಾಡಲ್ 18 ಮಾಡಲು ZTI ಇದೆ. ನೆಕ್ಸ್ಟ್ ವಿ ಹ್ಯಾವ್ ಮಾರುತಿ ಸುಜುಕಿ ಇಗ್ನಿಶ್. ಇದು ಡೀಟೇಲ್ಸಾ? ಡೀಟೇಲ್ಸ್ ಬಂದು ಇಗ್ನಿಶ್ದು 2017 ಮಾಡಲು 34,000 ನೋಡಿದೆ. ಸಿಂಗಲ್ ಓನರು. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು. 1.2 ಬರುತ್ತೆ ಇದು ಇಗ್ನಿಸು. ಸಿಗ್ಮಾ. ಎಷ್ಟು ಕಿಲೋಮೀಟರ್ಸ್ ಚೆನ್ನಾಗಿದೆ ಸರ್? 34,000 ನೋಡಿದೆ ಇದು. ಇದು ಪ್ರೈಸ್ ಬಂದು 5,10,000 ಕೊಟ್ಟು ಮಾಡಿದ್ದಾರೆ.
ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೊಂಡೈ ಐ10 ಇದೆ. ಇದು ಡೀಟೇಲ್ಸು. ಇದು ಡೀಟೇಲ್ಸ್ ಬಂದು 2013 ಮಾಡಲ್ಲು, 69,000 ಕಿಲೋಮೀಟರ್ ಓಡಿದೆ. 1.2 ಮ್ಯಾಗ್ನಾ ಬರುತ್ತೆ ಇದು. ಇದ್ರ ಪ್ರೈಸ್ ಬಂದು 335 ಕೊಟ್ಟು ಮಾಡಿದ್ದಾರೆ. ಸೆಕೆಂಡ್ ಓನರ್ ಬೇಕಲ್ಲು ನೋಡ್ಕೊಳ್ಳಿ. 335. ಓಕೆ. ಯಾವ ಮಾಡಲ್ ಸರ್ ಇದು? ಮಾಡಲ್ 13 ಮಾಡಲ್ ಸರ್ ಇದು. 1.2 ಮ್ಯಾಗ್ನಾ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ. ಇದ್ರ ಡೀಟೇಲ್ಸ್ ಬಂದು 2018 ಮಾಡಲು, ಕಿಲೋಮೀಟ್ರ್ ಬಂದು 19,000 ಓಡಿದೆ. ಪ್ರೈಸ್ ಬಂದು 6,70,000 ಹೇಳಿದ್ದಾರೆ. 1.2 ಕಂಫರ್ಟ್ ಲೈನ್ ಬರೋದಿದೆ. ಎಷ್ಟು ಹೇಳಿದ್ರ ಅಣ್ಣ ಪ್ರೈಸ್ ಇದು? ಪ್ರೈಸ್ ಬಂದು 670 670. ಡೀಸೆಲ್ ಇಂಜಿನ್ ಅಲ್ಲ ಅದು? ಪೆಟ್ರೋಲಾ? ಓಕೆ. ಕಂಫರ್ಟ್ ಲೈನ್ ರೆಡ್ ಕಲರ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಅನದರ್ ಹುಂಡೈ ಒನ್. ಸೊ ಇದರ ಡೀಟೇಲ್ಸ್ ಹೇಳಿ ಸರ್. ಡೀಟೇಲ್ಸ್ ಬಂದು ವರ್ನಾದು 2018 ಮಾಡಲ್ಲು, ಸೆಕೆಂಡ್ ಓನರು. ಪ್ರೈಸ್ ಬಂದು 925 ಕೊಟ್ಟು ಮಾಡಿದ್ದಾರೆ. 26,000 ಇದೆ. 1.6 ಆಟೋಮೆಟಿಕ್ ವರ್ನ. ಎಷ್ಟು ಹೇಳ್ತಾ ಇದ್ದೀರಾ ಪ್ರೈಸ್ ಇದು? ಪ್ರೈಸ್ ಬಂದು 925 ಹೇಳ್ತಾರೆ. ಸೊ ಇವ್ರ ಹತ್ರ ಇನ್ನೂ 2 ಡಸ್ಟರ್ ಇದೆ. ಸೊ ಇದು ಡೀಟೇಲ್ಸ್ ಹೇಳಿ ಸರ್. ಈ ಡೀಟೇಲ್ಸ್ ಬಂದು ಡಸ್ಟರ್ದು 2014 ಮಾಡಲ್ಲು, ಸೆಕೆಂಡ್ ಓನರು. ಪ್ರೈಸ್ ಬಂದು ಇದು 675 ಕೊಟ್ಟು ಮಾಡಿದ್ದಾರೆ. 59,000 ಕಿಲೋಮೀಟ್ರ್ ಓಡಿದೆ. ಇದು 110 PS ಬರುತ್ತೆ. ಇದು ಇಂಟೀರಿಯರ್ ನೋಡಿ ತುಂಬ ಚೆನ್ನಾಗಿದೆ. ಲೆದರ್ ಸೀಟ್ ಬರುತ್ತೆ. ಎಷ್ಟು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು? ಪ್ರೈಸ್ ಬಂದು 675 ಕೊಟ್ಟು ಮಾಡಿದ್ದಾರೆ. 675 ನೆಗೋಷಿಯಬಲ್ ಇದೆಯಾ? ನೆಗೋಷಿಯಬಲ್ ಆಗುತ್ತೆ. ಇನ್ಶೂರೆನ್ಸ್ ಎಲ್ಲ ಇದು? ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್. ಸೊ ಇದು ಬಂದು ಥರ್ಡ್ ಡಸ್ಟರ್ ಇವ್ರ ಹತ್ರ ಇರೋದು. ಸೊ ಇದು ಡೀಟೇಲ್ಸ್ ಹೇಳಿ. ಇದು ಡೀಟೇಲ್ಸ್ ಬಂದು 2015 ಮಾಡಲು, 60,000 ರಿಟರ್ನ್ ಆಗಿದೆ. ಇದು ಪ್ರೈಸ್ ಬಂದು 6,50,000 ಹೇಳ್ತಾರೆ. ಸಿಲ್ವರ್ ಕಲರು, 85 PS ಇದು. ಯಾವ ವೇರಿಯಂಟ್ ಸರ್ ಇದು? ಡೀಸಲ್ಲು, 85 PS ಬರುತ್ತೆ ಇದು. ಇಂಟೀರಿಯರ್ ನೋಡಿ ತುಂಬ ಚೆನ್ನಾಗಿದೆ. ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸು? ಪ್ರೈಸ್ ಬಂದು 6,50,000 ಹೇಳ್ತಾರೆ. ಇದು ಕಿಲೋಮೀಟರ್ಸ್ ರನ್ ಆಗಿದೆ ಇದು? 60,000 ರಿಟರ್ನ್ ಆಗಿದೆ. ಓಕೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೋಲ್ವೋ S60 ಇದೆ ಸರ್. ಇದರ ಡೀಟೇಲ್ಸ್ ಹೇಳಿ. ಡೀಟೇಲ್ಸ್ ಬಂದು 2013 ಮಾಡಲು, ಸಿಂಗಲ್ ಓನರು, 89,000 ಓಡಿದೆ. S60 ಬರುತ್ತೆ. ಇದು ಡೀಸೆಲ್ D5 ಬರುತ್ತೆ, ಬ್ಲ್ಯಾಕ್ ಕಲರು. ಇಂಟೀರಿಯರ್ ಅದ ನೋಡಿ. ಎಷ್ಟು ಹೇಳ್ತಾ ಇದ್ದೀರಾ? ವೆಹಿಕಲ್ಲು ಇದು ಬಂದು ಪ್ರೈಸ್ ಬಂದು ವೋಲ್ವೋದು 1250 ಕೊಟ್ಟು ಮಾಡಿದ್ದಾರೆ. ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್, ಸಿಂಗಲ್ ಕಾಂಪೋ. 1250 ಇದೆ ಅಲ್ಲ ಪ್ರೈಸು? 1250 ಪ್ರೈಸ್ ಇದು. ಸೆಡಾನ್.
ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಕ್ವಿಡ್ ಇದೆ. ಸೊ ಇದು ಡೀಟೇಲ್ಸ್ ಬಂದಿದ್ದು 2019 ಮಾಡಲು 9000 ಓಡಿದೆ. 9000. ಚೆನ್ನಾಗಿದೆ, ವೈಟ್ ಕಲರು RX ಬರುತ್ತೆ. ಇದು ಇಂಟೀರಿಯರ್ ಎಲ್ಲ ನೋಡಿ, ನ್ಯೂ ಗಾಡಿ ಇರ್ಕೊಂಡು 450 ಕೊಟ್ಟು ಮಾಡಿದ್ದಾರೆ. ಇದು ಫ್ರೆಶ್ ಟೈರ್ ಇದೆ, ಕವರ್ ಕೂಡ ಯಾವುದು ಬಿಚ್ಚೇ ಇಲ್ಲ. ಇಲ್ಲ. ಪೆಟ್ರೋಲ್ ಇಂಜಿನ ಡೀಸೆಲ್ ಇಂಜಿನ ಸರ್? ಪೆಟ್ರೋಲ್ ಬರುತ್ತೆ. ಪೆಟ್ರೋಲೇ ಬರೋದಾ? ಮ್ಯಾನ್ಯಲ್ ವಿಂಡೋಸ್ ಇದೆ. RX TP 4 ವಿಂಡೋಸ್ ಇರುತ್ತೆ. ಟೈರ್ಸ್ ಎಲ್ಲ ಚೆನ್ನಾಗಿದೆ, ಫುಲ್ ಹೊಸ ಟೈರ್ಸ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಟೊಯೋಟಾ ಕೊರೋಲಾ ಆಲ್ಟಿಸ್. ಸೊ ಇದು ಡೀಟೇಲ್ಸ್. ಕರೋಲಾ ಆಲ್ಟಿಸ್ ಡೀಟೇಲ್ಸ್ 2009 ಮಾಡಲು, ಕಿಲೋಮೀಟರ್ಸ್ ಬಂದು 89,000 ಓಡಿದೆ. ಸೆಕೆಂಡ್ ಓನರು. ಪ್ರೈಸ್ ಬಂದು 385 ಕೊಟ್ಟು ಮಾಡಿದ್ದಾರೆ. ಔಟ್ಲುಕ್ ತುಂಬ ಚೆನ್ನಾಗಿದೆ. ವೆದರ್ ಸಿಗ್ತವೆ. ಡೀಸೆಲ್ ಇಂಜಿನ್ ಅಲ್ಲ ಸರ್ ಇದು? ಪೆಟ್ರೋಲಾ? ಸೊ ನೆಕ್ಸ್ಟ್ ನಮ್ಮ ಹತ್ರ ಒಂದು ಫಿಯಟ್ ಪುಂಟೋ ಇದೆ. ಸೊ ಇದು ಡೀಟೇಲ್ಸ್ ಇಲ್ಲಿ. ಡೀಟೇಲ್ಸ್ ಬಂದು ಫಿಯಟ್ ಪುಂಟೋದು ಮೆರೂನ್ ಕಲರು, 2015 ಮಾಡಲ್, 44,000 ಕಿಲೋಮೀಟರ್ಸು. ಪ್ರೈಸ್ ಬಂದು 4,15,000 ಕೊಟ್ಟು ಮಾಡಿದ್ದಾರೆ. ಇದು ಓನರ್ ಬಂದು ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು. ಲೆದರ್ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದೆ, ಟೈರ್ಸ್ ಚೆನ್ನಾಗಿದೆ. ಯಾವ ಇಂಜಿನ್ ಸರ್ ಇದು? ಇದು ಫಿಯಟ್ ಇಂಜಿನೇ ಬರೋದಿದೆ. ಇಲ್ಲ, ಪೆಟ್ರೋಲಾ ಡೀಸೆಲ್? ಪೆಟ್ರೋಲ್. ಪೆಟ್ರೋಲ್. ಎಷ್ಟು ಹೇಳಿದ್ರ ಪ್ರೈಸ್ ಇದು? ಪ್ರೈಸ್ ಬಂದು 4,15,000 ಕೊಟ್ಟು ಮಾಡಿದ್ದಾರೆ. ಸಿಂಗಲ್ ಓನರ್ ಬೇಕಲ್ಲ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಕೋಡಾ ಲಾರಾ ಇದೆ. ಸೊ ಇದ್ರದ್ದು ಡೀಟೇಲ್ಸ್ ಹೇಳಿ. ಇದ್ರದ್ದು ಡೀಟೇಲ್ಸು 2008 ಮಾಡಲು, ಸಿಂಗಲ್ ಓನರು, ಸೆಕೆಂಡ್ ಓನರು. ಕಿಲೋಮೀಟರ್ಸ್ ಬಂದು ಇದು 90,233 ಏನೋ ಓಡಿದೆ. 90,000 ಓಡಿದೆ ಗಾಡಿ ಇದು. ಡೀಸೆಲ್ ಇಂಜಿನ್ ಅಲ್ಲ ಸರ್ ಇದು? ಹೌದು, ಡೀಸೆಲ್. 2008 ಮಾಡಲು, 80,000 ಓಡಿದೆ. ಟೈರ್ಸ್ ಎಲ್ಲ ಚೆನ್ನಾಗಿದೆ. ಲಾರಾ ಬರುತ್ತೆ, ಓಲ್ಡ್ ಶೇಪು. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ರಿಟ್ಸ್. ಇನ್ನೊಂದು ರಿಟ್ಸ್ ಇದೆ, ಮಾರುತಿ. ಸೊ ಇದು ಡೀಟೇಲ್ಸ್ ಇಲ್ಲಿ. ಇದು ರಿಟ್ಸ್ದು ಡೀಟೇಲ್ಸ್ ಬಂದು 2014 ಮಾಡಲು, ಸೆಕೆಂಡ್ ಓನರು. ಕಿಲೋಮೀಟರ್ಸ್ ಬಂದು 1 ಲ್ಯಾಕ್ ಓಡಿದೆ. ಡೀಸೆಲ್ ವರ್ಷನ್ ಇದು, 3DI. ಪ್ರೈಸ್ ಬಂದು 4 ಲ್ಯಾಕ್ ಕೊಟ್ಟು ಮಾಡಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ? ನೆಗೋಷಿಯಬಲ್ ಆಗುತ್ತೆ. ಇಂಟೀರಿಯರ್ ಮಾಡಿ. ಟೈರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸ್ಟೀಲ್ ಗಿರ ಬರುತ್ತೆ ಕಲರು. ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು I10 ಇದೆ. ಸೊ ಇದು ಡೀಟೇಲ್ಸ್ ಇಲ್ಲಿ. ಡೀಟೇಲ್ಸ್ I10ದು 2015 ಮಾಡಲು, 49,000 ಕಿಲೋಮೀಟರ್ ಓಡಿದೆ. I10 ಸ್ಪೋರ್ಟ್ಸ್ ಇದು, 375 ಕೊಟ್ಟು ಮಾಡಿದ್ದಾರೆ. ಪ್ರೈಸು ತುಂಬ ಚೆನ್ನಾಗಿದೆ. ಮೆರೂನ್ ಕಲರು, ಟೈರ್ಸ್ ಎಲ್ಲ ಚೆನ್ನಾಗಿದೆ ನೋಡಿ. ಯಾವ ಮಾಡಿದ್ರೆ? ಔಟ್ಲುಕ್ಕು 15 ಸ್ಪೋರ್ಟ್ಸ್ ಇದು. ಓಕೆ. ಪ್ರೈಸ್ ಬಂದು 375 ಕೊಟ್ಟು ಮಾಡಿದ್ದಾರೆ. ಇಂಟೀರಿಯರ್ ನೋಡಿ, ಬ್ಯಾಕ್ ಇಂಟೀರಿಯರ್ ನೋಡಿ. ಸೊ ಇವ್ರ ಹತ್ರ ಇನ್ನೊಂದು ಶಿಫ್ಟ್ ಇದೆ. ಸೊ ಇದು ಡೀಟೇಲ್ಸ್ ಇಲ್ಲಿ. ಇದು ಸ್ವಿಫ್ಟ್ ಡೀಟೇಲ್ಸ್ ಬಂದು ZX ಇದು, ಪೆಟ್ರೋಲು, ಸ್ಟೀಲ್ ಗ್ರೇ ಕಲರು, 19 ಮಾಡಲು, 17,000 ಓಡಿದೆ. 7,15,000 ಕೊಟ್ಟು ಮಾಡಿದ್ದಾರೆ. ಪ್ರೈಸು ZX ಇದು, ಪೆಟ್ರೋಲ್ ವರ್ಷನು, ಮ್ಯಾನ್ಯಲ್ ಬರುತ್ತೆ. ಇದು ಬರೀ 17,000 ಓಡಿದೆ. ಲೋ ಮೈಲೇಜ್ ಗಾಡಿ.
7,15,000 ಕೊಟ್ಟು ಮಾಡಿದ್ದಾರೆ ಪ್ರೈಸು. 7,15,000 ಅಲ್ಲ. ಸೊ ಕಸ್ಟಮರ್ಸ್ ಡಿಲೈಟ್ ಹಾಟ್ಲೈನ್ ಎಮರ್ಜೆನ್ಸಿ ಟೈಮಲ್ಲಿ ಹೋಗಿ ಕಾಲ್ ಮಾಡಬೇಕು ಅವ್ರಿಗೆ ಈ ನಂಬರ್ಗೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಸೊ ಇದು ಡೀಟೇಲ್ಸ್ ಹೇಳಿ. ಸ್ಕೋಡಾ ರ್ಯಾಪಿಡ್ ಡೀಟೇಲ್ಸ್ ಬಂದು 2014 ಮಾಡಲು, ಸೆಕೆಂಡ್ ಓನರು. ಕಿಲೋಮೀಟರ್ಸ್ ಬಂದು 65,000 ಓಡಿದೆ. ಪ್ರೈಸ್ ಬಂದು ಇದ್ರದ್ದು 5,10,000 ಕೊಟ್ಟು ಮಾಡಿದ್ದಾರೆ. ಆಂಬಿಯೆಂಟ್ ಇದು 5,10,000 ನೆಗೋಷಿಯಬಲ್ ಆಗುತ್ತೆ ಸರ್. ನೆಗೋಷಿಯಬಲ್ ಆಗುತ್ತೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವ್ಯಾಗನಾರ್ ಇದೆ ಮಾರ್ಕೆಟ್. ಸೊ ಇದು ಡೀಟೇಲ್ಸ್ 2010 ಮಾಡಲ್ ಇದು ವ್ಯಾಗನಾರ್ದು. 2010 ಮಾಡಲು, ಸೆಕೆಂಡ್ ಓನರು. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸು. ಕಿಲೋಮೀಟರ್ ಬಂದು 18,000 ಓಡಿದೆ. 2,75,000 ಕೊಟ್ಟು ಮಾಡಿದ್ದಾರೆ. ಇದು ನೆಗೋಷಿಯಬಲ್ ಆಗುತ್ತೆ. ವ್ಯಾಗನಾರ್ VX ಇದು 275 ನೆಗೋಷಿಯಬಲ್ ಅಲ್ಲ. 275 ನೆಗೋಷಿಯಬಲ್. ಇದು ಫ್ರಂಟ್ ಎರಡು ಪವರ್ ವಿಂಡೋ, ಹಿಂದೆ LX Manual ಇದೆ. ಬರೋದು.